ANMR ನ್ಯೂಸ್ಗೆ ಸ್ವಾಗತ. ಲಾರಿ ಡಿಕ್ಕಿ, ಕುರಿಗಾಹಿ ಮಹಿಳೆ ಮತ್ತು ಬೈಕ್ ಸವಾರ ದಾರುಣ ಸಾವು. ಗುಡಿಬಂಡೆ ಗೌರಿಬಿದನೂರು ಮಾರ್ಗದ ಚಿಮುಕಲಹಳ್ಳಿ ಗ್ರಾಮದ ಬಳಿ ಲಾರಿಯೊಂದು ಬೈಕ್ ಸವಾರನಿಗೆ ಡಿಕ್ಕಿ ಹೊಡೆದ ನಂತರ ಕುರಿ ಕಾಯುತ್ತಿದ್ದ ಮಹಿಳೆಯ ಮೇಲೆ ಹರಿದ ಪರಿಣಾಮ ಇಬ್ಬರು ಸ್ಥಳದಲ್ಲಿಯೇ ಸಾವನ್ನಪ್ಪಿರುವ ಘಟನೆ ಗೌರಿಬಿದನೂರು ರಸ್ತೆಯ ಚಿಮುಕಲಹಳ್ಳಿ ಬಳಿ ಘಟನೆ ನಡೆದಿದ್ದು ಗುಡಿಬಂಡೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸ್ಕೂಟಿಗೆ ಡಿಕ್ಕಿ ಹೊಡೆದ ನಂತರ ರಸ್ತೆ ಬದಿಯಲ್ಲಿ ಮೂತ್ರ ವಿಸರ್ಜನೆಗೆ ಹೋಗಿ ಬೈಕ್ನತ್ತ ಬರುತ್ತಿದ್ದ ಆತನ ಮೇಲೆ, ನಂತರ ಕುರಿ ಮೇಯಿಸುತ್ತಿದ್ದ ಮಹಿಳೆಯ ಮೇಲೆ ಲಾರಿ ಹರಿದಿದೆ. ಲಾರಿ ಹರಿದ ಪರಿಣಾಮ ಕೃಷ್ಣರಾಜಪುರ ತಾಂಡದ 50 ವರ್ಷದ ತುಳಸಿಬಾಯಿ ಸ್ಥಳದಲ್ಲೇ ಸಾವನ್ನಪ್ಪಿದರೆ, ಅದೇ ಕೃಷ್ಣರಾಜಪುರ ತಾಂಡದ ಬೈಕ್ ಸವಾರ 17 ವರ್ಷ ನಂದೀಶ್ ನಾಯ್ಕ್ ತೀವ್ರ ಗಾಯಗೊಂಡು ಆತನನ್ನು ಗುಡಿಬಂಡೆ ಆಸ್ಪತ್ರೆಯಲ್ಲಿ ದಾಖಲು ಮಾಡಿದ್ದು ಚಿಕಿತ್ಸೆ ಫಲಕಾರಿಯಾದ ಆಸ್ಪತ್ರೆಯಲ್ಲಿ ಆತ ಸಾವನ್ನಪ್ಪಿದ್ದಾನೆ. ಬೈಕ್ ಸವಾರ ನಂದೀಶ್ ಗ್ಯಾಸ್ ಸಿಲಿಂಡರ್ ತರಲು ಹೋಗಿ ರಸ್ತೆ ಬದಿಯ ವಾಹನ ನಿಲ್ಲಿಸಿ ಮೂತ್ರ ವಿಸರ್ಜನೆ ಮಾಡಿ ವಾಪಸ್ ಆಗುತ್ತಿದ್ದ ಲಾರಿಯ ಬ್ರೇಕ್ ಫೇಲ್ಯೂರ್ ಆಗಿ ಬೈಕ್ ಮತ್ತು ಮಹಿಳೆಗೆ ಡಿಕ್ಕಿ ಹೊಡೆದಿರುವ ಶಂಕೆ ವ್ಯಕ್ತವಾಗಿದೆ. ಇನ್ನು ಅಪಘಾತದ ವಿಷಯ ತಿಳಿದ ಕೂಡಲೇ ಗ್ರಾಮಸ್ಥರು ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದರು. ಇನ್ನು ಸ್ಥಳಕ್ಕೆ ಗುಡಿಬಂಡೆ ಠಾಣೆ ಪೊಲೀಸರು ಭೇಟಿ ನೀಡಿದ್ದಾರೆ. ಗುಡಿಬಂಡೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಅಂತ ಅವರ ವಯಸ್ಸು 45 ಇರ್ಬೋದು ಸರ್. ಅವರು ಕುರಿ ಮೇಯಿಸಿದ್ದಾರೆ. ಮತ್ತು ನಮ್ಮ ಅಂಜನ್ ನಾಯ್ಕ್ ಮತ್ತು ನಂದೇಶ್ ನಾಯ್ಕ್ ಅನ್ನೋರು ಸಿಲಿಂಡರ್ ಹಾಕ್ಕೊಂಡು ನಿಲ್ಲಿಸ್ಬಿಟ್ಟು ಉಚ್ಚಕ್ಕೆ ಹೋಗಿದ್ದ. ಅವನು ಗುಡಿಬಂಡೆಗೆ ಗ್ಯಾಸ್ ವಿತರಣೆಗಾಗಿ ಅವ್ರು ನಿಲ್ಸಿರೋ ಗಾಡಿಗೆ ರಾಂಗ್ ರೂಟಲ್ಲಿ ಬಂದು ಅವರು A ಟ್ರ್ಯಾಕಲ್ಲಿ ಬರ್ತಿರೋ B ಟ್ರ್ಯಾಕಲ್ಲಿ ಬಂದುಬಿಟ್ಟು ಅವರು ನಿಂತಿರೋ ಗಾಡಿಗೆ ಹೊಡೆದಿದ್ದಾರೆ. ಗಾಡಿ ಎಲ್ಲ ಪೀಸ್ ಆಗಿಬಿಟ್ಟೈತೆ. ಮತ್ತು ಅವರು ತುಳಸಿಬಾಯಿ ಅನ್ನೋರು ಸ್ಪಾಟಲ್ಲಿ ಡೆತ್ ಆಗಿಬಿಟ್ಟಿದೆ. ಎಲ್ಲ ಕರಳು ಕೈ ಕಾಲೆಲ್ಲ ಪಚ್ಚಿ ಆಗಿಬಿಟ್ಟಿದೆ. ಹುಡುಗಂಗೆ ಹೇಗಿದೆ ಇವಾಗ? ಆ ಹುಡುಗಂಗೂ ಕಾಲು ಕಟ್ಟಾಗ್ಬಿಟ್ಟಿದೆ ಸರ್, ತೊಡೆ ಎಲ್ಲ ಕಟ್ಟಾಗ್ಬಿಟ್ಟಿದೆ. ಲಾರಿ ಅವರು ಮಾತ್ರ ಹಬ್ಸ್ಕೊಂಡಾಗ್ಬಿಟ್ಟಿದ್ದಾರೆ ಎಲ್ಲರೂ. ವಾಹನ ಯಾರ್ದು ಅಂತ ಗೊತ್ತಾಯ್ತಾ? ವಾಹನ ಯಾರ್ದು ಅಂತ ಗೊತ್ತಿಲ್ಲ ಸರ್. ಗಾಡಿ ನಂಬರ್ ಮಾತ್ರ AP39TZ6248. ಗಾಡಿಯವರೆಲ್ಲ ಪರಾರಿ ಆಗಿಬಿಟ್ಟಿದ್ದಾರೆ. ಇರೋರೆಲ್ಲ ಪೊಲೀಸರು ಬಂದು ಸ್ವಲ್ಪ ಮಾಹಿತಿ ಎಲ್ಲ ತೊಗೊಂಡೋಗಿದ್ದಾರೆ. ಗಾಡಿನ ಎತ್ಕೊಂಡು ಹೋಗಿದ್ದಾರೆ. ಅದು ಪುಡಿ ಆಗಿರೋ ಅಂತ ವೆಹಿಕಲ್ టూ వీలర్ ಎಲ್ಲ పుడి ಆಗಿಬಿಟ್ಟಿದೆ సార్. థ్యాంక్ యూ సార్. అంబులెన్స్ ఎంత పాలన ఫోన్ చేసినా రాలేదు. మాకు ఇదే ఆటోలో తోడుకొని వస్తుంది. మాకు అర్జెంట్ ఎన్ని కాల్ చేసినా అంబులెన్సే రాలేదు గవర్నమెంట్ నుంచి. వచ్చింటే మా పిల్లోడు బతుకుతా ఉండే. మా ఏమేమో ఆ రోజు ఇదైండే. వచ్చింటే అంబులెన్స్ బిర్యానీ వచ్చింటే మా పిల్లోళ్ళు వాళ్ళు ఇద్దరు బతుకుతా ఉండ్రి. అంబులెన్సే రాలేదు. ఎన్ని కాల్ చేసినాను బిజీ కాలింగే ఎత్తలేదు సార్. ఆటోలో వేసుకొని వస్తుంది. ఆటోలో వచ్చి అడిగి మీ పేరు? నా పేరు నాగే నాಯ್ಕ್. ಲಾರಿ ಗುಡಿಬಂಡೆಯಿಂದ ಬರ್ತಾ ಇದ್ದೀವಿ ಸರ್. ನಾವು ನಮ್ಮೂರು ಕಡೆಯಿಂದ ಗುಡಿಬಂಡೆಗೆ ನಾವು ಬರ್ತಾ ಇದ್ದೀವಿ ಸರ್. ಬಂದಾಗ ಸಮಯದಲ್ಲಿ ಕುರಿಗಳು ಹೋಗ್ತಾ ಇದ್ದೀವಿ ಸರ್. ಅದಕ್ಕೆ ನಮ್ಮ ದೊಡ್ಡಪ್ಪ ಇದ್ದು ಕುರಿಗಳು ಸೈಡ್ಗೆ ಓಡಿಸ್ಕೊಂಡು ಬರ್ತೀವಿ. ಒಂದು 2 ನಿಮಿಷ ಸೈಡ್ಗೆ ಆಗಪ್ಪ ಹೋಗುವಂತ ಅಂತ ಹೇಳಿದ್ರು ಸರ್. ಅದಕ್ಕೆ ನಾನು ಗಾಡಿ ಸೈಡ್ಗೆ ಹಾಕಿದೆ ಸರ್. ಸೈಡ್ಗೆ ಹಾಕಿದಾಗ ಅವ್ನು ಲಾರಿ ಅವ್ನ ಮೇಲೆಯಿಂದ ಬಂದು ಫುಲ್ ನಮ್ಮ ಕಡೆ ರೈಟಿಗೆ ಬಂದುಬಿಟ್ಟು ನನಗೆ ಬೈಕ್ ತುಳಿಸ್ಬಿಟ್ಟು ಮತ್ತು ಅವನಿಗೂ ತುಳಿಸ್ಬಿಟ್ಟು ಒಂದು ಕುರಿಗೆ ತುಳಿಸ್ಬಿಟ್ಟು ಆಯಮ್ಮನ್ನು ತುಳಿಸ್ಬಿಟ್ಟಿದ್ದಾನೆ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಅಂಜನ್ ನಾಯ್ಕ್ ಸರ್. ಆ ಹುಡುಗ ಹೆಸರು, ಆಯಮ್ಮ ಹೆಸರು ಹೇಳಿ ಸರ್. ನಂದೀಶ್ ನಾಯ್ಕ್ ಅಂತ. ವಯಸ್ಸು ಒಂದು 17 ಆಗಿರುತ್ತೆ. ಆಯಮ್ಮ ತುಳಸಿಬಾಯಿ ಸರ್. ವಯಸ್ಸು ಒಂದು 50 ಆಗಿರುತ್ತೆ. ఓకే. ఏం పేరు మీ పిల్లోంది? నందీష్ ఏమన్నా నా పిల్లని పేరు? గిరీష. ఆ పిల్లని పేరు ఏం పేరు? నందేష్. సమయం ఎప్పుడు సమయం
చూడు స్వామి మా ఎప్పుడో ఎట్లా పరిస్థితి